ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಏತರ್ ಎನರ್ಜಿ IPO. ಏತರ್ ಎನರ್ಜಿ ಒನ್ ಆಫ್ ದಿ ಎಲೆಕ್ಟ್ರಿಕ್ ಟೂ ವೀಲರ್ ಕಂಪ್ನೀಸ್ ಇಂಡಿಯಾದಲ್ಲಿ ಅವರು ಒಂದು IPOಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬ್ಲಿ ಎಂಡ್ ಆಫ್ 2024 ಅಥವಾ ಅರ್ಲಿ 2025 ಲಾಂಚ್ ಆಗ್ತದೆ. ಹಾಗೂ ಏತರ್ ಆಲ್ರೆಡಿ ಎಷ್ಟೋ ಕನ್ಸಲ್ಟೆಂಟ್ಸು ಅಥವಾ ಎಕ್ಸ್ಪರ್ಟ್ಸಿಂದ IPO ಪ್ಲ್ಯಾನಿಗೆ ಅಡ್ವೈಸ್ ಕೇಳ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ಸ್ ಯಾವ ಥರ ಇರಬೇಕಂತ ಕೇಳ್ತಾ ಇದ್ದಾರೆ. ಮಾರ್ಚ್ 2024 ಅಷ್ಟರೊಳಗೆ ಅವರನ್ನೆಲ್ಲ ಫೈನಲೈಸ್ ಮಾಡ್ತಾರೆ. 2013 ಈ ಪರ್ಟಿಕ್ಯುಲರ್ ಕಂಪ್ನಿ ಲಾಂಚ್ ಆಗಿತ್ತು. ಇಲ್ಲಿವರೆಗೆ 1.73 ಲ್ಯಾಕ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸೇಲ್ ಮಾಡಿದ್ದಾರೆ. ಹಾಗೂ ಒನ್ ಆಫ್ ದ 4 ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರ್ಸ್ ಇಂಡಿಯಾದಲ್ಲಿ ಓಲಾ ಎಲೆಕ್ಟ್ರಿಕ್ ಇದೆ, TVS ಮಾಡ್ತಾರೆ, ಬಜಾಜ್ ಆಟೋನು ಮಾಡ್ತಾರೆ, ಏತರು ಇನ್ನೊಂದು ಕಂಪ್ನಿ. ಅವ್ರ ಹತ್ರ 12% ಮಾರ್ಕೆಟ್ ಶೇರ್ ಇದೆ ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟಲ್ಲಿ. ಅವರ ಫೋಕಸ್ ಏನಿರ್ತದೆ ಅಂದರೆ ಅವರು ಇನ್ನೂ ಜಾಸ್ತಿ ಸ್ಟೋರ್ಸ್ ಓಪನ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದಾರೆ. 15 to 20 ನ್ಯೂ ಸ್ಟೋರ್ಸ್ ಎವ್ರಿ ಮಂತ್ ಓಪನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. 400ರಿಂದ 450 ಸ್ಟೋರ್ಸು ಬೈ ಎಂಡ್ ಆಫ್ 2024 ಅವರಿಗೆ ಇರಬೇಕು ಅಂತ ಫೋಕಸ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಟ್ rupees 10.64 lakh crores. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಫಸ್ಟ್ 8 ತಿಂಗಳು ಈ ಫೈನಾನ್ಷಿಯಲ್ ಇಯರಲ್ಲಿ 58.34% ಆಫ್ ದ ಬಜೆಟ್ ಎಸ್ಟಿಮೇಟ್ ಆಗಿದೆ. ಅಂದರೆ ಅವರ ಟಾರ್ಗೆಟ್ ಪ್ರಕಾರ 58% ಆಲ್ರೆಡಿ ಕಂಪ್ಲೀಟ್ ಆಗಿದೆ. 10.64 lakh crores ಕಲೆಕ್ಟ್ ಆಗಿದೆ. 23% ಮೋರ್ ದೆನ್ ದಿ ಪ್ರೀವಿಯಸ್ ಇಯರ್ ಇದೇ ಪೀರಿಯಡಿಗೆ. ಹಾಗೂ ಈ ವರ್ಷ 18.23 lakh crores ಕಲೆಕ್ಟ್ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಸೇರಿಸ್ಕೊಂಡು ಇಂಡೈರೆಕ್ಟ್ ಟ್ಯಾಕ್ಸಸ್ GST, ಕಸ್ಟಮ್ಸ್, ಎಕ್ಸೈಸ್ ಡ್ಯೂಟಿ ಅದು 15.38 lakh crores ಟಾರ್ಗೆಟ್ ಇಟ್ಟಿದ್ದಾರೆ ಗೌರ್ಮೆಂಟು. ಹಾಗೂ ಸೀನಿಯರ್ ಫೈನಾನ್ಸ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ವರ್ಷ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ಸ್ ಡೈರೆಕ್ಟ್ ಹಾಗೂ ಇಂಡೈರೆಕ್ಟ್ ಟ್ಯಾಕ್ಸ್ ಸೇರಿಸ್ಕೊಂಡು 33.61 lakh crores ಕಲೆಕ್ಟ್ ಆಗುತ್ತೆ. ಇದು ಎಸ್ಟಿಮೇಟ್ಸ್ಗಿಂತ ತುಂಬ ಜಾಸ್ತಿನೇ ಬರುತ್ತೆ. ಹಾಗೂ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅದರಲ್ಲಿ 20% ಹೈಯರ್ ದನ್ ದ ಲಾಸ್ಟ್ ಇಯರ್ ಬರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಮೇನ್ಲಿ GST 5% ಮೋರ್ ದನ್ ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 3, ಮಾರ್ಕೆಟ್ ಅಟ್ ನ್ಯೂ ಪೀಕ್. ಇವತ್ತು ಒಂದು ಫ್ಯಾಂಟಾಸ್ಟಿಕ್ ರ್ಯಾಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ನಿಫ್ಟಿ 21,500 ಮಾರ್ಕ್ವರೆಗೂ ಆಲ್ಮೋಸ್ಟ್ ಟಚ್ ಆಗಿ ಮತ್ತೆ 21,456 ಕ್ಲೋಸ್ ಆಗಿದೆ. 1.3% ಅಪ್ ಒಂದೇ ದಿವಸಕ್ಕೆ. ಸೆನ್ಸೆಕ್ಸು 71,605 ಹೋಗಿ ಮತ್ತೆ 71,485 ಕ್ಲೋಸ್ ಆಗಿದೆ. ಗ್ಲೋಬಲ್ ಕ್ಯೂಸು ಎಲ್ಲ ಪಾಸಿಟಿವ್ ಆಗಿತ್ತು. ಅದೊಂದು ಹೆಲ್ಪ್ ಆಯಿತು ನಮ್ಮ ಮಾರ್ಕೆಟ್ಸಿಗೆ. ಇದೊಂದು ಡ್ರೀಮ್ ರನ್ನು ಅಂದರೆ ತುಂಬ ಒಳ್ಳೆ ರ್ಯಾಲಿ ಆಗಿದೆ. ಲಾಸ್ಟ್ 1 ಮಂತಲ್ಲಿ ಎಲ್ಲ ಸ್ಟಾಕ್ಸು ಆಲ್ಮೋಸ್ಟ್ ಮೇಲೋಗಿದೆ. ಇದು ಪಾರ್ಟ್ ಆಫ್ ದ ಪ್ರೀ ಎಲೆಕ್ಷನ್ ರ್ಯಾಲಿ. ಇದ್ರ ಬಗ್ಗೆ 2-3 ಸತಿ ವಿಡಿಯೋ ಮಾಡಿತ್ತು. ಎಲೆಕ್ಷನ್ ಮುಂಚೆ ಒಂದು 15% 16%ವರೆಗೂ ಮೇಲೆ ಹೋಗ್ಬೋದು ಅಂತ ನಾವು ಹೇಳಿತ್ತು. ಅದೇ ಥರನೇ ಆಗ್ತಾ ಇದೆ ಸದ್ಯಕ್ಕೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. HDFC ಬ್ಯಾಂಕು 10,000 ಕೋಟಿವರೆಗೂ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸನ್ನು ಇಶ್ಯೂ ಮಾಡ್ತಾ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಡೆಟ್ ಸೇಲ್ ಆಗುತ್ತೆ ಆಫ್ಟರ್ ದ ಮರ್ಜರ್ ವಿತ್ HDFC ಇನ್ ಜುಲೈ 2023. ಸುಮಾರು ಕಂಪ್ನೀಸು ಅವರ ಲೈಫ್ ಟೈಮ್ ಹೈ ಇವತ್ತು ಟಚ್ ಆಯಿತು. ಹಾಗೂ ಇನ್ನೂ ಸುಮಾರು ಕಂಪ್ನೀಸ್ ಲೈಫ್ ಟೈಮ್ ಹೈ ಹತ್ತಿರ ಇದೆ. ಸೊ ಇನ್ನು ಕೆಲವು ದಿವಸದಲ್ಲಿ ಇದೇ ಥರ ಮಾರ್ಕೆಟ್ ಹೋದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು ಲೈಫ್ ಟೈಮ್ ಹೈ ಅಥವಾ 52 ವೀಕ್ ಹೈ ತಲುಪ್ಬೋದು. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋನು ಅದೇ ಥರ ಮೇಲೆ ಮೇಲೆ ಹೋಗ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 274 ಪಾಯಿಂಟ್ಸ್ ಅಪ್ಪು 21,457 ಕ್ಲೋಸ್ ಆಯಿತು. ಸೆನ್ಸೆಕ್ಸು 970 ಪಾಯಿಂಟ್ಸ್ ಅಪ್ಪು 71,484 ಕ್ಲೋಸ್ ಆಯಿತು. ನೀವು ನೋಡ್ಬೋದು 21,492ವರೆಗೆ ಇವತ್ತು ನಿಫ್ಟಿ ಹೈಯೆಸ್ಟ್ ಹೋಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಎಲ್ಲ IT ಕಂಪ್ನೀಸ್ ಎಲ್ಲ ಮೇಲೋಗಿದೆ ನಿನ್ನೆ ಹಾಗೂ ಇವತ್ತು. HCL ಟೆಕ್ಕು 5.42% ಅಪ್ಪು, TCS 5.28% ಅಪ್ಪು, ಇನ್ಫೋಸಿಸ್ 5.13% ಅಪ್ಪು. ಟಾಪ್ ಲೂಸರ್ಸು ನೆಸ್ಲೆ 1.72% ಡೌನು, HDFC ಲೈಫ್ 1.67% ಡೌನು, ಭಾರತಿ ಏರ್ಟೆಲ್ 1.26% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTI ಮೈಂಟ್ರಿ 3.11% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 3.08% ಅಪ್ಪು, IOC 3.08% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 4.27% ಡೌನು, ಅದಾನಿ ಎನರ್ಜಿ 2.56% ಡೌನು, ICICI ಪ್ರುಡೆನ್ಷಿಯಲ್ 2.47% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,111 ಸ್ಟಾಕು ಹಾಗೂ ಕಮ್ಮಿ ಆಗಿದ್ದು 1,012 ಸ್ಟಾಕು. ಸೊ 52% ಅಪ್ಪು 48% ಡೌನು. ಇಷ್ಟು ಚೆನ್ನಾಗಿ ರ್ಯಾಲಿ ಆದರೂ ಎಷ್ಟೋ ಸ್ಟಾಕ್ಸು ಆ್ಯಕ್ಚುಲಿ ಡೌನ್ ಆಗಿದೆ ಇವತ್ತು.
ಅದು ಅಷ್ಟು ಒಳ್ಳೆ ಸೈನು ಅಲ್ಲ. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 3,570 crores net purchases ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 553 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,300 per ಗ್ರಾಮು, ಸಿಲ್ವರ್ 76 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.99 rupees, €1 90.98 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 week ಹೈ. MRF 1,21,193 ರೂಪಾಯಿ 52 week ಹೈ. ಕ್ಲೋಸಿಂಗ್ ಪ್ರೈಸ್ 1,20,084. LNT 52 week high 3,499, closing price 3,488. Wipro 52 week high 450, closing price ಇವತ್ತು 447. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.32% ಅಪ್ಪು, ಜಪಾನ್ 0.86% ಅಪ್ಪು, ಜರ್ಮನಿ 0.31% ಅಪ್ಪು, ಫ್ರಾನ್ಸ್ 0.56% ಅಪ್ಪು, UK 0.53% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.19% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಮಾರ್ಕೆಟ್ ರ್ಯಾಲಿ ಆಗೋಗ ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಅಂದರೆ ಹ್ಯಾಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.